ಗಾಜಿನ ಮನೆಯ ಇನ್ನೊಂದು ವಿಭಾಗದಲ್ಲಿ ವರ್ಣಮಯವಾದಂಥ ಏನು ಪುಷ್ಪಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ತಾವು ನೋಡ್ತಿರತಕ್ಕಂಥದ್ದು ವೈವಿಧ್ಯಮಯವಾದಂಥ ಬ್ರೊಮಿಲಿಯಾಡ್ಸ್. ಇದರಲ್ಲಿ ಹಸಿರು, ಕೆಂಪು, ತಿಳಿ ಗಡಿಗೆಂಪು ಮತ್ತು ಹಳದಿ ಈ ರೀತಿಯ ವರ್ಣಮಯವಾದಂಥ ಬ್ರೊಮಿಲಿಯಾಡ್ಸ್ಗಳ ಸಂಗ್ರಹವನ್ನು ಕೂಡ ಈ ಬಾರಿಯ ಪ್ರದರ್ಶನದಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತು ವಿಶೇಷವಾಗಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಏನು ಶ್ವೇತವರ್ಣದ ಹೂಗಳಿದೆ, ಬಹಳ ಅದ್ಭುತವಾದಂಥ ಒಂದು ಪಾಯಿನ್ಸಿಟಿಯಾಗಳು, ಇದು ಸ್ಪೆಥಿಫೈಲಮ್ಸ್. ಭಾಳ ಏನು ಶ್ವೇತವರ್ಣದ ಹೂಗಳನ್ನ ಬಿಟ್ಟಿರ್ತಕ್ಕಂಥ ಸ್ಪೆಥಿಫೈಲಮ್ ಗಿಡಗಳ ಒಂದು ಜೋಡಣೆ ಕೂಡ ಈ ಒಂದು ಪ್ರದರ್ಶನಕ್ಕೆ ಒಂದು ಮೆರುಗನ್ನು ಹೆಚ್ಚಿವೆ. ಬಟ್ ಅದರ ಹಿಂಭಾಗದಲ್ಲಿ ನೀವು ವಿವಿಧ ವೈವಿಧ್ಯಮಯವಾದಂಥ ಕೋಲಿಯಸ್ಗಳನ್ನ ನೋಡ್ಬೋದು. ಹಾಗೆಯೇ ಬೋನ್ಸಾಯ್, ತೇಜಸ್ವಿಯವರ ಬಹುಮುಖ ಪ್ರತಿಭೆಯ ಒಂದು ಏನು ಸ್ಟ್ಯಾಚ್ಯೂ ಇದೆ, ಅದಕ್ಕೆ ಸುತ್ತುವರೆದು ಹಲವಾರು ಆಕರ್ಷಕ ಒಂದು ಬೋನ್ಸಾಯ್ಗಳನ್ನು ಕೂಡ ನಾವು ಈ ಬಾರಿ ಇಲ್ಲಿ ಜೋಡಣೆಯನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ಭಾಳ ಒಂದು ವಿಶೇಷವಾಗಿ ಗಮನಿಸಬೇಕಾದಂಥ ಒಂದು ಆಕರ್ಷಣೆ, ಈ ಬಾರಿಯ ಆಕರ್ಷಣೆ ಅಂತಂದರೆ ಸ್ಟ್ಯಾಗಾರ್ನ್ ಫರ್ನ್. ತಮಗೆ ಗೊತ್ತಿದೆ, ಹಲವಾರು ಫರ್ನ್ಗಳು ಒಂದು ಭಾಳ ಉತ್ತಮವಾದಂಥ ಗಾಳಿಯಲ್ಲಿ ಆರ್ದ್ರತೆ ಇರ್ತಕ್ಕಂಥ ಆರೈಸಿರ್ತಕ್ಕಂಥ ವಾತಾವರಣದಲ್ಲಿ ಬರ್ತವೆ. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಬೃಹತ್ ಗಾತ್ರದ ಒಂದು ಏನು ಸ್ಟ್ಯಾಗಾರ್ನ್ ಫರ್ನ್ ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ. ಇದು ಗಾಜಿನ ಮನೆಯ 4 ಮೂಲೆಗಳಲ್ಲಿ ಇಂತಹ ಬೃಹತ್ ಗಾತ್ರದ ಸ್ಟ್ಯಾಗಾರ್ನ್ ಫರ್ನ್ಗಳನ್ನು ಈ ಬಾರಿಯ ಪ್ರದರ್ಶನದಲ್ಲಿ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ಹಾಗೆಯೇ ಇಲ್ಲಿ ನಾವು ಗಾಜಿನ ಮನೆಯ ಪರಿಧಿಯಲ್ಲಿ ವರ್ಣಮಯವಾದಂಥ ಕೋಲಿಯಸ್ ಜಾತಿಯ ಗಿಡಗಳನ್ನು ಕೂಡ ಪ್ರದರ್ಶನ ಮಾಡಿದ್ದೇವೆ. ಮತ್ತು ಈ ಕಡೆ ನೋಡ್ತಿರ್ತಕ್ಕಂಥ ಒಂದು ಪಿಲ್ಲರ್ಗೆ ಎಂಟ್ಕೊಂಡಂತೆ ಹಲವಾರು ಏನು ಕಾಯಿ ಪಲ್ಯಗಳು, ವಿಶೇಷವಾದಂಥ ತಳಿಗಳನ್ನು ಮಾಡಿದ್ವಿ. ಇದು ರಂಗಮಾಲೆ ಅಂತ ಕರಿತೀವಿ, ವಿಕ್ಸಾ ಓರುಲಿನ ಅಂತ. ಇದು ಎಡಿಬಲ್ ಡೈ, ನಾವು ತಿಂತಕ್ಕಂಥ ಒಂದು ಏನು ಬಣ್ಣಗಳೇನಿದೆ, ಕೃತಕ ಬಣ್ಣದ ಬದಲು ಇದು ಒಂದು ನೈಸರ್ಗಿಕ ಬಣ್ಣವನ್ನು ಈ ಒಂದು ಗಿಡದಿಂದ ತಯಾರಿಸ್ತಾರೆ. ಅದನ್ನು ಕೂಡ ಮಾಹಿತಿಗೋಸ್ಕರ ಈ ಬಾರಿ ನಾವಿಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು, ಈ ಸೇವಂತಿಗೆ ಇನ್ನೊಂದು ಬಗೆಯ ಸೇವಂತಿಗೆ. ಆ ವಿಭಾಗದಲ್ಲಿ ನಾವು ನೋಡಿದಂಥ ಸೇವಂತಿಗಿಂತ ವಿಭಿನ್ನವಾದಂಥ ಒಂದು ಸೇವಂತಿ ಹೂಗಳನ್ನ ನಾವಿಲ್ಲಿ ಕಾಣ್ಬೋದು. ಮತ್ತು ಮಧ್ಯದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕ್ಯಾಲಾ ಲಿಲಿ, ಆಕರ್ಷಕವಾದಂಥ ಹಳದಿ ವರ್ಣದ ಕ್ಯಾಲಾ ಲಿಲಿ. ಅದಕ್ಕೆ ಹೊಂದಿಕೊಂಡಂತೆ ಕಡು ಕೆಂಪು ವರ್ಣದ ನಾವು ಪಾಯಿನ್ಸಿಟೆಗಳನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಆಕರ್ಷಕವಾದ ಹೂಗಳು ಏನು ಸೈಕ್ಲೋಮಿನ್ ಅಂತ ಕರಿತೀವಿ. ಭಾಳ ವಿಶೇಷವಾಗಿ ಒಂದು ಶೀತ ವಲಯದಲ್ಲಿ ಬರ್ತಕ್ಕಂಥ ಹೂಗಳು. ಮತ್ತು ಹೀಗೆ ಇಲ್ಲಿ ಒಂದು ವರ್ಣಮಯವಾದಂಥ ಸ್ನ್ಯಾಪ್ ಡ್ರ್ಯಾಗನ್ಸ್ ಇದೆ. ಹಾಗೆಯೇ ಇದಕ್ಕೆ ಹೊಂದಿಕೊಂಡಂತೆ ಮತ್ತೆ ಏನು ಸೇವಂತಿಗೆ ಹೂಗಳ ಕಾರ್ಬಾರನ್ನು ನೋಡ್ಬೋದು. ಇಲ್ಲಿ ನಾವು ಹಳದಿ ಮಿಶ್ರಿತ ಸೇವಂತಿಗೆ ಹೂಗಳು, ಶ್ವೇತವರ್ಣದ ಸೇವಂತಿಗೆ ಹೂಗಳು, ಹಾಗೆಯೇ ಕಂದು ಬಣ್ಣದ ಸೇವಂತಿಗೆ ಹೂಗಳು, ಇವುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಇಲ್ಲಿ ಹಲವಾರು ವಿಶೇಷವಾದಂಥ ಈ ಪ್ರಕೃತಿಯ ಫಲಗಳು, ಅಂದರೆ ಒಂದು ದೇಶೀಯ ಮತ್ತು ವಿದೇಶಿಯ ಫಲಗಳು, ಹಾಗೆಯೇ ಎಡಿಬಲ್ ಮತ್ತು ನಾನ್ ಎಡಿಬಲ್ ಫಲಗಳು, ಮತ್ತು ಅಪರೂಪದ ಫಲಗಳು, ಹೀಗೆ ಒಂದಷ್ಟು ಫಲಗಳ ಪರಿಚಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಮಾಡಲಾಗಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಈ ದೊಡ್ಡ ಗಾತ್ರದ ಕಾಯಿಗಳೇನಿದೆ, ಇದನ್ನು ನಾವು ಕ್ರೆಸೆನ್ಷಿಯಾ ಕುಜಿಟೆ ಅಥವಾ ಬಿಗ್ಗರ್ಸ್ ಬೋಲ್ ಅಂತ ಕರಿತೀವಿ. ಹಾಗೆಯೇ ಅದಕ್ಕೆ ಹೊಂದಿಕೊಂಡಂಥ ಬುಟ್ಟಿನಲ್ಲಿರ್ತಕ್ಕಂಥದ್ದು ಎಲಿಫೆಂಟ್ ಆ್ಯಪಲ್, ಅಂದರೆ ಡೆಲಿನಿಯಾ ಇಂಡಿಕಾ ಅಂತ ಕರಿತೀವಿ. ಇದನ್ನು ನಾರ್ತ್ ಈಸ್ಟ್ನಲ್ಲಿ ಕುಲಿನರಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮತ್ತು ಅರಣ್ಯದಲ್ಲಿ ಆನೆಗಳಿಗೆ ಅತ್ಯಂತ ಆಪ್ಯಾಯಮಾನವಾದಂಥ ಅದು ಆಹಾರ. ಹಾಗೆಯೇ ಮೇಲ್ಗಡೆ ತಾವು ನೋಡ್ತಾ ಇರ್ಬೋದು, ಆ ಕಾರ್ನರ್ನಲ್ಲಿ ಇಟ್ಟಿರ್ತಕ್ಕಂಥ ದೊಡ್ಡ ಗಾತ್ರದ ಕಾಯಿಗಳೇನಿದೆ, ಅದು ಎಂಟಿಡಾ ಅಂತ ಏನಂತಕ್ಕಂಥ ಒಂದು ಲಯನಸ್, ತುಂಬ ವೇಗವಾಗಿ ಬೆಳೀತಕ್ಕಂಥ ಒಂದು ಬಳ್ಳಿ ಏನಿದೆ, ಅದರ ಕಾಯಿಗಳನ್ನ ನಾವಲ್ಲಿ ಇಟ್ಟಿದ್ದೇವೆ. ಅದರ ಜೊತೆಗೆ ಅಲ್ಲಿ ಬ್ರುಸಲ್ ಸ್ಪ್ರೌಟ್ಸನ್ನು ಇಟ್ಟಿದ್ದೇವೆ, ಕ್ಯಾಬೇಜ್ ಇದೆ, ಮತ್ತು ಇಲ್ಲಿ ಮರಸೌತೆ ಅಥವಾ ಸಾಸೇಜ್ ಕಾಯಿಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು ವಿಶೇಷ. ರೆಡ್ ಕ್ಯಾರೆಟ್ ಇದೆ, ಮತ್ತು ಅಲ್ಲಿರ್ತಕ್ಕಂಥದ್ದು ಕೆಲವು ಕುಂಬಳ ಜಾತಿಯ ಕಾಯಿಗಳನ್ನು ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಮತ್ತು ಮೇಲ್ಗಡೆ ಇರ್ತಕ್ಕಂಥದ್ದು ನಂಜನಗೂಡಿನ ರಸಬಾಳೆ, ಅದರ ಒಂದು ಪ್ರದರ್ಶನ ಕೂಡ ನಾವಲ್ಲಿ ಕಾಣ್ಬೋದಾಗಿದೆ. ಮತ್ತು ಈ ಒಂದು ವಿಭಾಗದಲ್ಲಿ ನೋಡೋದಾದರೆ, ಇದು ಬಿದಿರಿನ ಹಕ್ಕಿ ಅಥವಾ ಬಿದಿರಿನ ಬೀಜ ಅಂತ ನಾವು ಕರಿತೀವಿ. ತಮಗೆಲ್ಲ ಗೊತ್ತಿರ್ಬೋದು, ಕೆಲವು ಬಾರಿ ಕ್ಷಾಮ ತಲೆದೋರಿದಂಥ ಸಂದರ್ಭದಲ್ಲಿ ಬಿದಿರಿನ ಒಂದು ಬೀಜದಿಂದ ಹಕ್ಕಿಯನ್ನು ಮಾಡಿಕೊಂಡು ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ಕೇಳಿದ್ದೇವೆ. ಆಮೇಲೆ ಯಾವಾಗ ಬಿದಿರು ಹೂವನ್ನು ಬಿಡಿಯುತ್ತೋ ಅದು ತನ್ನ ಇಡೀ ಜೀವಮಾನವನ್ನು ಮುಗಿಸ್ಬಿಡುತ್ತೆ. ಅಂತಹ ಒಂದು ಬಿದಿರಿನ ಹಕ್ಕಿನೂ ಕೂಡ ಈಗ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಮತ್ತು ವರ್ಣಮಯವಾದಂಥ ಡ್ರ್ಯಾಗನ್ ಫ್ರೂಟ್ಸ್ ಇದೆ, ಮತ್ತು ವಿಶೇಷ ಬಗೆಯ ಇಲ್ಲಿಂದು ಅದು ಏನು ಇದು ಸ್ಪಿಂಡಲ್ ಟ್ರೀ ಅಂತೇಳಿ, ಸ್ಪಿಂಡಲ್ ಟ್ರೀಗಳ ಹೂವು ಇದಿರ್ಬೋದು. ಮತ್ತು ಈ ಕಡೆ ಇರ್ತಕ್ಕಂಥದ್ದು ಮುಳ್ಳು ಮುತ್ತುಗದ ಬೀಜ ಇದೆ. ಹಾಗೆಯೇ ಈ ವಿಭಾಗದಲ್ಲಿ
ಬಾಗೆ ಮರದಿಂದ ಬರ್ತಕ್ಕಂಥ ಬೀಜ, ಆಮೇಲೆ ಕರಿಮತ್ತಿ ಮರದ ಬೀಜ ಇರ್ಬೋದು, ಸಂಪಿಗೆ ಮರದ ಬೀಜಗಳ ಸಂಗ್ರಹ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ನಮಗೆ ಕಾಗೆ ಒಂದು ಏನು ಮರಿ ಬಳ್ಳಿ ಅಂತಕ್ಕಂಥದ್ದು, ಇದನ್ನು BRLಸಿಂದ ಈ ಒಂದು ವಿಶೇಷವಾದ ಕಾಯಿಗಳ ಸಂಗ್ರಹವನ್ನು ನಾವು ಮಾಡಿದ್ದೇವೆ. ಮತ್ತು ಕೆಂದೆ ಅಂತಕ್ಕಂಥ ಬೀಜ. ಸೊ ಹೀಗೆ ಕೆಲವಾರು ಔಷಧೀಯ ಗುಣಗಳಿರ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೇವೆ. ಮತ್ತು ಇಲ್ಲಿ ರಸ್ಟಿ ಮಿಮೋಸ ಅಂತ, ಕಾಡ್ಸೀಗೆ ಅಂತ ಕರಿತೀವಿ, ಅಂಥ ಹಣ್ಣುಗಳ ಪ್ರದರ್ಶನವನ್ನು ಕೂಡ ಈ ಬಾರಿ ಈ ಒಂದು ಪ್ರದರ್ಶನದ ಭಾಗವಾಗಿ ನಾವು ಮಾಡಿದ್ದೀವಿ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಒಂದು ಪುಷ್ಪ ಪಿರಮಿಡ್ ಏನಿದೆ, ಇದು ನಾನೀಗಾಗಲೇ ಹೇಳಿದಾಗೆ ಶೀತವಲಯ ಮತ್ತು ವಿಶೇಷವಾಗಿ ಒಂದು ವಿಂಟರ್ಗೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ಇಂಪೇಷನ್ಸ್. ಸೊ ಹಲವಾರು ವರ್ಣಗಳಿದೆ. ಇಲ್ಲಿ 2 ವರ್ಣದ ಒಂದು ಇಂಪೇಷನ್ಸಿಂದ ಕೂಡಿದಂಥ ಒಂದು ಪಿರಮಿಡನ್ನು, ಪುಷ್ಪ ಪಿರಮಿಡನ್ನು ಮಾಡಲಾಗಿದೆ. ಹಾಗೆಯೇ ಈ ಒಂದು ವಿಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ರೆಡ್ ಸಾಲ್ವಿಯಾ. ಇದೆಲ್ಲವೂ ಕೂಡ ಡ್ವಾರ್ಫ್ ಟೈಪ್ ಆಫ್ ಸಾಲ್ವಿಯಾಸು. ಸೊ ಈ ಬಾರಿ ಒಂದು ಪುಷ್ಪ ಪಿರಮಿಡನ್ನು ನಾವು ರೆಡ್ ಸಾಲ್ವಿಯಾದಿಂದ ಬಳಸಿದ್ದೀವಿ. ಮತ್ತು ಈ ಒಂದು ಗಾಜಿನ ಮನೆಯ ಪರಿಧಿನಲ್ಲಿ ಇರ್ತಕ್ಕಂಥದ್ದು ಕೋಲಿಯಸ್ನಲ್ಲಿ ಆಕರ್ಷಕಮಯವಾದಂಥ 40ಕ್ಕೂ ಹೆಚ್ಚು ಕಾಯಿಗಳನ್ನ ನೋಡ್ಬೋದು. ಅದರಲ್ಲಿ ಕೋಲಿಯಸ್ ಒಂದು ಅತ್ಯಂತ ಆಕರ್ಷಕ. ಇದು ನೋಡಿ, ಇದು ಆನೆ ಮುಂಗು ಅಥವಾ ಇಂಡಿಯನ್ ಟ್ರಂಪೆಟ್ ಟ್ರೀ ಅಂತ ಕರಿತೀವಿ. ಸೊ ಭಾಳ ವಿಶೇಷವಾದಂಥ ಕಾಯಿಗಳನ್ನು ಬಿಡುತ್ತೆ ಇದು. ಸೊ ಅದರ ಕಾಯಿಗಳನ್ನು ಕೂಡ ಈ ಬಾರಿಯ ಪ್ರದರ್ಶನದಲ್ಲಿ ಇಟ್ಟಿರ್ತಕ್ಕಂಥದ್ದು ವಿಶೇಷ. ಮತ್ತು ಇಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಇದು ಬೆಪ್ಪಾಲೆ. ಈ ಕಾಯಿಗಳಿದೆಯಲ್ಲ, ಇದು ಬೆಪ್ಪಾಲೆ ಕಾಯಿಗಳು ಅಂತ ಕರಿತೀವಿ. ಇದು ರೈಟಿಯಾ ಟಿಂಕ್ಟೋರಿಯಾ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ನಾವು ಕರಿತೀವಿ, ಆಲೆ ಮರ ಅಂತಲೂ ಕರಿತೀವಿ. ಈ ಮರದಿಂದ ಬಹಳಷ್ಟು ಆಟಿಕೆಗಳನ್ನು, ಆಟದ ಸಾಮಾನುಗಳನ್ನ, ವಿಶೇಷವಾಗಿ ಚನ್ನಪಟ್ಟಣದ ಗೊಂಬೆಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ಈ ಒಂದು ಇದು ವಿಶೇಷ. ಮತ್ತು ಈ ಒಂದು ವಿಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಟ್ರೀ ಅಂತಂದರೆ ಜಾವಾ ಆಲಿವ್ ಅಂತ ಕರೀತಾರೆ ಇದನ್ನ, ಸ್ಟರ್ಕ್ಯುಲಿಯಾ ಫೋಟಿಡಾ ಅಂತ. ಸೊ ಆ ಮರದ ಒಂದು ಆಕರ್ಷಕವಾಗಿ ಕಾಯನ್ನು ಬಿಡುತ್ತೆ. ಅದರ ಒಂದು ಗೊಂಚಲನ್ನು ಕೂಡ ಈ ಬಾರಿಯ ಪ್ರದರ್ಶನದಲ್ಲಿ ಇಟ್ಟಿರ್ತಕ್ಕಂಥದ್ದು ಕಾಣ್ಬೋದು. ಸಾಮಾನ್ಯವಾಗಿ ನಾವು ಮನೆ ಅಥವಾ ಕಚೇರಿಯ ಆವರಣಗಳಲ್ಲಿ ಅಕ್ವೇರಿಯಮನ್ನು ಇಡ್ತೀವಿ. ಅಲಂಕಾರಿಕ ಫಿಶ್ಗಳನ್ನು ಅಲ್ಲಿ ಬೆಳೆಸ್ತಕ್ಕಂಥ ಮುಖಾಂತರ ಒಂದು ಅಕ್ವೇರಿಯಮನ್ನು ಇಡ್ತಕ್ಕಂಥದ್ದು ಮಾನಸಿಕ ನೆಮ್ಮದಿಯನ್ನು ನೀಡಲಿಕ್ಕೆ, ಒಂದು ಮನೆಯ ವಾತಾವರಣನ ಅಂದವನ್ನು ಹೆಚ್ಚಲಿಕ್ಕೆ ಕಾರಣ ಆಗ್ತದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಪ್ಯಾಲಿಡೋರಿಯಂ ಕಾನ್ಸೆಪ್ಟು. ಅಂದರೆ ಗಿಡಗಳನ್ನು ಕೂಡ ಅಕ್ವೇರಿಯಂ ರೀತಿಯಲ್ಲೇ ಬೆಳೆಸ್ಬೋದಂಥ ಒಂದು ವಾತಾವರಣವನ್ನು ಸೃಷ್ಟಿಸಿ ವೈವಿಧ್ಯಮಯವಾದಂಥ ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಅದರ ಕೆಳಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು ಮಿಸ್ಟಿಂಗ್ ಸಿಸ್ಟಮ್ ಇದೆ ಮತ್ತು ಅಕ್ವೇರಿಯಂ ಕೂಡ ಇದೆ. ಸೊ ಇಟ್ ಈಸ್ ಎ ಪ್ಯಾಲಿಡೋರಿಯಂ ಕಮ್ ಅಕ್ವೇರಿಯಂ. ಮತ್ತು ಇಲ್ಲಿರ್ತಕ್ಕಂಥ ವಿಶೇಷವಾದಂಥ ಗಿಡಗಳೆಲ್ಲವೂ ಕೂಡ ಹೆಚ್ಚಿನ ಆರ್ದ್ರತೆಯಲ್ಲಿ ಬರ್ತಕ್ಕಂಥ ಗಿಡಗಳು. ಮತ್ತು ಮೇಲ್ಗಡೆ ತಾವು ನೋಡ್ತಾ ಇರ್ತಕ್ಕಂಥದ್ದು ಬೃಹತ್ ಗಾತ್ರದ ಸ್ಟ್ಯಾಗಾರ್ನ್ ಫರ್ನ್. ಸೊ ಇಲ್ಲಿನ ಒಂದು ಗಿಡಗಳ ಸಮೂಹದಲ್ಲಿ ಸೆಲೋಶಿಯಾ, ಸಾಲ್ವಿಯಾ, ಶ್ವೇತವರ್ಣದ ಸಾಲ್ವಿಯಾ, ರೆಡ್ ಕಲರ್ ಸಾಲ್ವಿಯಾ ಮತ್ತು ಕ್ಯಾಲಾಲಿಲ್ಲಿ, ಆ್ಯಂಡ್ ದೆನ್ ಸೆಲೋಶಿಯಾಗಳು, ತುಂಬ ಹೈಟ್ ಇರ್ತಕ್ಕಂಥ ಸೆಲೋಶಿಯಂ ಕಾಣ್ತಾ ಇದೆ. ಸಣ್ಣ ಸಣ್ಣ ಫನ್ಸ್ಗಳು, ಬೇರೆ ಬೇರೆ ವೈವಿಧ್ಯಮಯವಾದಂಥ ಫನ್ಸ್ಗಳಿದೆ. ಮತ್ತು ಪಾಮ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಆಮೇಲೆ ಯೂಫೋರ್ಬಿಯಾದಲ್ಲಿ ಹಲವಾರು ವಿಧಗಳಿದೆ. ಶ್ವೇತವರ್ಣದಿರ್ಬೋದು, ಅದನ್ನು ಕೂಡ ಕಾಣ್ತಾ ಇದ್ವಿ. ಮತ್ತು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ವಿಶೇಷ ಬಗೆಯ ಒಂದು ಕೆಲೆಂಚೋ, ಭಾಳ ಆಕರ್ಷಕಮಯವಾದಂಥ ಕೆಲೆಂಚೋ ಹೂಗಳಿಲ್ಲಿದೆ. ಮತ್ತು ಈ ಒಂದು ಪುಷ್ಪ ಪಿರಮಿಡ್ನಲ್ಲಿ ಪ್ರಮುಖವಾಗಿ ವೈವಿಧ್ಯಮಯ ಬಗೆಯ ಪೈನ್ ಸಿಟೆಗಳನ್ನ ನಾವು ನೋಡ್ತಾ ಇದ್ವಿ. ಕಡು ಕೆಂಪು ವರ್ಣ ಮತ್ತು ಶ್ವೇತವರ್ಣದ ಪೈನ್ ಸಿಟೆಗಳು. ಮತ್ತು ಇದೆಲ್ಲವೂ ಕೂಡ ಒಂದು ಡ್ವಾರ್ಫ್ ಟೈಪ್ ಆಫ್ ಪೈನ್ ಸಿಟೆಗಳು. ಸೊ ಹವಾಯನ್ ದಾಸವಾಳಗಳೇನಿದೆ, ಹವಾಯನ್ ಟೈಪ್ಸು, ಅದರಲ್ಲಿ ಸುಮಾರು 250ರಿಂದ 300ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೈಬಿಸ್ಕಸ್ಗಳನ್ನ ನೋಡ್ಬೋದು. ಸೊ ಇಲ್ಲಿರ್ತಕ್ಕಂಥದ್ದು ಹಳದಿ ಮತ್ತು ಕೆಂಪು ಬಣ್ಣದ ದಾಸವಾಳಗಳನ್ನ ಕಾಣ್ಬೋದು. ಮತ್ತು ಬೆಗೋನಿಯಾಗಳು. ಸೊ ಈ ಒಂದು ಚಳಿಗಾಲಕ್ಕೆ ವಿಶೇಷವಾಗಿ ಒಂದು ಆಕರ್ಷಣೆಯನ್ನು ಉಂಟು ಮಾಡ್ತಕ್ಕಂಥ ಬೆಗೋನಿಯಾಗಳನ್ನು ಕೂಡ ಕಾಣ್ಬೋದು.